ಆತ್ಮೀಯ ಎಲ್ಲ ಕಲಾವಿದರಿಗೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಹಾಗೂ ಉತ್ತರ ಕರ್ನಾಟಕ ಕಲಾವಿದರ ಒಕ್ಕೂಟದ ಸಂಘದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಇಂದು ದಿನಾಂಕ 13/1/2026ರಂದು ನಾವು ಬೆಂಗಳೂರಿನಲ್ಲಿರುವಂತಹ ಪೊಲೀಸ್ ಮಹಾನಿರ್ದೇಶಕರಾಗಿರುವ ಡಾಕ್ಟರ್ ಎಂ.ಎ. ಸಲೀಂ ಸಾಹೇಬರಿಗೆ ಭೇಟಿಯಾಗಿ ಒಂದು ಮನವಿಯನ್ನ ಕೊಟ್ಟಿವಿ. ಯಾಕೆ ಅಂತಂದ್ರೆ ನಿಮಗೆಲ್ಲ ಗೊತ್ತಿರಬಹುದು, ಇತ್ತೀಚೆಗೆ ಒಂದು ಸಾಮಾಜಿಕ ಪಿಡುಗಾಗಿ ಕಾಡ್ತಾ ಇರುವಂತ ಅಶ್ಲೀಲ ಪದಗಳನ್ನ ಬಳಸಿ ಸಾಹಿತ್ಯವನ್ನ ರಚಿಸಿ ಹಾಡಿ ಕೀಳು ಮಟ್ಟದ ಮನರಂಜನೆಯನ್ನು ಮಾಡ್ತಾ ಇರುವಂತ ಕೆಟ್ಟ ಕಲಾವಿದರ ವಿರುದ್ಧ ರಾಜ್ಯಾದ್ಯಂತ ನಾವು ಹೋರಾಟವನ್ನ ಪ್ರಾರಂಭ ಮಾಡಿದ್ದೇವೆ. ಇದು ಸಾಮಾಜಿಕ ಸ್ವಾಸ್ಥ್ಯವನ್ನ ಕೆಡಿಸುವಂತ ಪ್ರಯತ್ನವನ್ನ ಕಲಾವಿದರು ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನ ತಡೆಗಟ್ಟಬೇಕು ಅನ್ನೋಂತ ಪ್ರಯತ್ನ ಎಲ್ಲ ಸಂಘಟನೆಯವರು ಕೂಡ ಇದಕ್ಕೆ ಕೈ ಜೋಡಿಸಬೇಕು ಅಂತ ತಿಳ್ಕೊಂಡು ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ. ನಿನ್ನೆ ನಾವು ಕಾನೂನು ಸಚಿವರಾಗಿರುವಂತ H.K. ಪಾಟೀಲ್ ಸರ್ ಅವ್ರಿಗೊಂದು ಮನವಿಯನ್ನ ಕೊಟ್ಟಿವಿ. ಅವರಿಗೆ ನಾವೊಂದು ವಿನಂತಿಯನ್ನು ಮಾಡ್ಕೊಂಡಿವಿ. ಈಗೇನು ಕಲಾವಿದರು ಅಶ್ಲೀಲ ಪದವನ್ನ ಬಳಸಿ ರಂಜಿಸ್ತಾ ಇದ್ದಾರೆ, ಇವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕು. ಅಲ್ಲದೆ ಸಾರ್ವಜನಿಕ ಸ್ಥಳಗಳಲ್ಲಿ ಅಶ್ಲೀಲ ಶಬ್ದಗಳನ್ನ ಬಳಸಿದವರ ವಿರುದ್ಧ, ಸಾರ್ವಜನಿಕ ಸ್ಥಳಗಳಲ್ಲಿ ಅಶ್ಲೀಲ ಪದಗಳನ್ನ ಬಳಸಿ ಹಾಡಿದವರ ವಿರುದ್ಧ, ಸಂಭಾಷಣೆ ಮಾಡಿದವರ ವಿರುದ್ಧ, ಆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಈ ಕುರಿತು ಒಂದು ಕಾನೂನು ರಚನೆ ಆಗಬೇಕು ಅನ್ನೋಂತ ವಿನಂತಿಯನ್ನು ಮಾಡ್ಕೊಂಡಿದ್ವಿ. ಅವರು ಬಹಳಷ್ಟು ಸಹಮತಿಯನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ನಾವು ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಕೂಡ ಭೇಟಿಯಾಗಿ ಮನವಿಯನ್ನ ಕೊಟ್ಟಾಗ ಅವರು ಬಹಳಷ್ಟು ವಿಷಾದವನ್ನ ವ್ಯಕ್ತಪಡಿಸಿ ಕೂಡಲೇ ಈ ಕುರಿತು ನಾವು ಹೋರಾಟವನ್ನ ಮಾಡ್ತೇವೆ, ನಿಮ್ಮೆಲ್ಲ ಸಾತ್ವಿಕ ಕಲಾವಿದರ ಜೊತೆಗೆ ನಾವು ಇರ್ತೇವೆ ಅನ್ನುವಂತ ಭರವಸೆ ಮಾತುಗಳನ್ನ ಆಡಿದ್ರು. ಅದಾದ ನಂತರ ನಾವು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದವರಿಗೆ ಭೇಟಿಯಾಗಿ ಮನವಿಯನ್ನ ಕೊಟ್ಟಾಗ ಅವರು ಕೂಡಲೇ ಕ್ರಮ ಕೈಗೊಳ್ತೇವೆ ಅನ್ನುವಂತ ಮಾತನ್ನ ಹೇಳಿ ಸ್ವಯಂ ಪ್ರೇರಣೆಯಿಂದ ಫಿರ್ಯಾದಿಯನ್ನ ದಾಖಲೆಯನ್ನು ಮಾಡಿದ್ದಾರೆ. ಇಂದು ನಾವು DGP ಅವರು ಈ ರಾಜ್ಯದ ಪೊಲೀಸ್ ಇಲಾಖೆಯ ಅತ್ಯುನ್ನತ ಹುದ್ದೆಯಲ್ಲಿರುವಂತ ಡಾಕ್ಟರ್ ಎಂ.ಎ. ಸಲೀಂ ಸಾಹೇಬರಿಗೆ ಭೇಟಿಯಾಗಿ ಮನವಿಯನ್ನ ಕೊಟ್ಟಾಗ ಅವರು ಕೂಡಲೇ ಎಲ್ಲ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಈ ಕೂಡಲೇ ನಾನು ಆದೇಶವನ್ನು ಮಾಡ್ತೇನೆ, ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಲಿಖಿತ ಹಾಗೂ ದೃಶ್ಯ ದಾಖಲೆಗಳನ್ನು ನೀವು ಒದಗಿಸ್ರಿ ಅನ್ನುವಂತ ಮಾತನ್ನು ಹೇಳಿದ್ರು. ಅವರಿಗೆ ನಾವು ಮನವಿಯನ್ನ ಕೊಟ್ಟು ಈ ಒಂದು ಸ್ವೀಕೃತಿಯನ್ನ ಪಡೆದಿದ್ದೇವೆ. ನಾವು ಅವರಲ್ಲಿ ವಿನಂತಿಯನ್ನು ಮಾಡ್ಕೋತಾ ಇದ್ದೇವೆ. ಈ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕದಲ್ಲಿ, ಉದಾಹರಣೆಗೆ ಇತ್ತೀಚೆಗೆ ತುಮಕೂರು ಜಿಲ್ಲೆಯಲ್ಲೂ ಕೂಡ ಇದೊಂದು ಹಾವಳಿ ಪ್ರಾರಂಭ ಆಗಿದ್ದು, ಇಡೀ ರಾಜ್ಯಾದ್ಯಂತ ವ್ಯಾಪಿಸಿರುವಂತ ಈ ಒಂದು ಸಾಮಾಜಿಕ ಸ್ವಾಸ್ಥ್ಯವನ್ನ ಕೆಡಿಸುವಂತ ಪಿಡುಗನ್ನ ನಿವಾರಣೆ ಮಾಡಬೇಕು. ಈ ರಾಜ್ಯ ಬಹಳಷ್ಟು ಸುಭಿಕ್ಷವಾಗಿರಬೇಕು. ಸಾಹಿತ್ಯ ಹಾಗೂ ಕಲೆಗೆ ಬಹಳಷ್ಟು ಮಹತ್ವ ಇದೆ, ಅದನ್ನ ಉಳಿಸಿ ಬೆಳೆಸುವಂತ ಪ್ರಯತ್ನವನ್ನ ನಾವೆಲ್ಲರೂ ಮಾಡೋಣ ಅಂತ ಹೇಳಿ ನಾನು ನಾಗೇಶ್ ಗೋಲಶೆಟ್ಟಿ, ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಜೈ ಹಿಂದ್, ಜೈ ಉತ್ತರ ಕರ್ನಾಟಕ.